ಸರಿ ಮೂಡ ಹಗರಣ ಸಿಎಂ ಅವರ ಮೇಲೆ ಪದೇ ಪದೇ ವಿಪಕ್ಷ ನಾಯಕರು ಇದು ಮಾಡ್ತಾ ಇದ್ದಾರೆ ರೀ. ನಾನು ಮೊನ್ನೆ ಹೇಳಿದ್ದೀನಿ, ನೀವು ನೋಡಿರ್ಬೋದು KPCC ಆಫೀಸ್ ಹತ್ರ. ಇದು ಅವರ ಲ್ಯಾಂಡನ್ನ ಅವ್ರ ನೋಟಿಸ್ ಇಲ್ದಲೆ, ಅವ್ರ ಅನುಮತಿ ಇಲ್ದಲೆ ಮೂಡಾದವರು ಉಪಯೋಗಿಸ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಮಾಧ್ಯಮದವರು ಸತ್ಯ ಬಿಟ್ಟು ಬೇರೆ ಕಡೆ ಗೊತ್ತಾದಂಥ ಮಾಹಿತಿ ಬಿಟ್ಟು ಬೇರೆ ಕಡೆ ಹೋಗ್ಬೇಡಿ. ಅವಾಗ ದೇಶ ರಾಜ್ಯ ಉಳಿಯುತ್ತೆ. ನಿಮ್ಮ ಕೈಲೂ ಭಾಳ ಶಕ್ತಿ ಇದೆ, ಬರೀ ರಾಜ್ಯ ಆಡಳಿತ ಮಾಡೋರ ಕೈಲೇ ಇಲ್ಲ. ಕ್ಲಿಯರ್ ಕಟ್ ಆಗಿ ಮಾನ್ಯ ಮುಖ್ಯಮಂತ್ರಿಯವರ ಶ್ರೀಮತಿಯವರು ಅವರ ಅಣ್ಣ ಕೊಟ್ಟಿದ್ದಂಥ ಜಮೀನನ್ನ ಅನಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ದಲೆ ಅವರಿಂದ ನೋಟಿಸ್ ಕೊಡದಲೆ ಪಡ್ಕೊಂಡಿದ್ದಾರೆ. ಪಡ್ಕೊಂಡ ಮೇಲೆ ಇವರು ಕಾನೂನಿನ ಪ್ರಕಾರ 1991 ಮೂಡ ಮತ್ತು UDA ಆಕ್ಟ್ ಪ್ರಕಾರ ನಮಗೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತ ಕೊಟ್ಟಿದ್ದಾರೆ ಅರ್ಜಿ. ಅವರು ಮೂಡ ಅಧಿಕಾರಿಗಳೇ ನಿಮ್ಮನ್ನ ವಶಪಡಿಸ್ತಾರೆ ಹೇಳ್ತಾ ಇದೀವಿ, ಅದಕ್ಕೆ ಕೊಟ್ಟಿದ್ದಾರೆ. ಅವರು ರೆಗ್ಯುಲೇಷನ್ ಏನಾಗಿದೆ, ರೆಗ್ಯುಲೇಷನ್ ತಪ್ಪಾಗಿದ್ರೆ ಅಥವಾ ಇವ್ರಿಗೆ ಎಕ್ಸ್ಟ್ರಾ ಜಮೀನು ಕೊಟ್ಟಿದ್ರೆ ಅಥವಾ ಇದೇ ತರ ಬೇರೆಯವ್ರಿಗೆ ಜಮೀನು ಕೊಟ್ಟಿದ್ರೆ ಯಾರು ತಪ್ಪು? ಮೂಡಾದವ್ರ ತಪ್ಪು. ಯಾರ ಆಡಳಿತ? ಬಿಜೆಪಿಯವರ ಆಡಳಿತ. ಯಾರಲ್ಲ ಅಧ್ಯಕ್ಷರು? ಬಿಜೆಪಿಯವರ ಅಧ್ಯಕ್ಷರು. ವಿಜಯೇಂದ್ರ, ಅಶೋಕ್ ಇವರೆಲ್ಲ ಸ್ಟ್ರೈಕ್ ಮಾಡಬೇಕಾಗಿತ್ತು. ಒಂದು ಬಸವರಾಜ ಬೊಮ್ಮಾಯಿ, ಒಂದು ರಾಜೀವ ಅಂತ ಹೇಳಿ. ರಾಜೀವನ ಯಾರು? ರಾಜೀವ ಅವತ್ತಿದ್ದಂತ ಆಡಳಿತ ಮಂಡಳಿ ಇದಕ್ಕೆಲ್ಲ ಕಾರಣ. ಅದ್ ಬಿಟ್ಟು ಯಾರು ಬರ್ತಿದ್ರಿ? ಏನ್ ಬರಕಾಗುತ್ತೆ? ಈ ಒಳ ತಮಾಷೆ ಎಲ್ಲ ತಪ್ಪು ಮಾಡಿದ್ರೆ ನಾನು ಒಂದೇ, ರವಿನೂ ಒಂದೇ, ಎಲ್ಲರೂ ಒಂದೇ. ಕಾನೂನಿಗೆ ಯಾರು ಬಿಟ್ಟಿದ್ದಲ್ಲ. ಅವತ್ತಿದ್ದಂಥ BJP ಇದನ್ನ ಅವರು ಡಿಬೇಟ್ ಮಾಡಲಿಕ್ಕೆ, ತಪ್ಪನ್ನು ಮುಚ್ಚಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಹೆಸರು ಹೇಳ್ಬಿಟ್ರೆ ನಾವು ಇದನ್ನ ಪ್ಯಾಚಪ್ ಆಗುತ್ತೆ. ಸಿದ್ದರಾಮಯ್ಯನವ್ರು ಹೇಳೋರಲ್ಲ ಪೂರ್ತಿ ತೊಳಿತೀನಿ ಅಂತ, ಅಲ್ಲಿ ಏನೇನು ಗಲೀಜಾಗಿದೆ ಯಾವುದನ್ನು ಬಿಡಲ್ಲ ಅಂತ. ಯಾರು ಅದೇನಿದೆ ಅದು ಲೀಗಲ್ ಆಗಿ ಅವ್ರು ನೋಡ್ತಾರೆ, ಆಡಿಟರ್ ಇದ್ದಾರೆ ನೋಡ್ತಾರೆ. ಅದು ನಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಸಬ್ಮಿಟ್ ಮಾಡೋದು, ಅದನ್ನ ನೋಡ್ತಾರೆ. ಅವ್ರು ಇನ್ನೂ ಜಮೀನು ಬರದೇ ಇರೋದ್ರಿಂದ ಮಾಡಿಲ್ವೋ ಅಥವಾ ಹಿಂದೆ ಅದಾದ್ಮೇಲೆ ಬಂತು, ಅದನ್ನ ನಾನು ಅದ್ರ ಬಗ್ಗೆ ಟೆಕ್ನಿಕಲಿ ಲೀಗಲಿ ನಾನು ನೋಡ್ದಲೇ ಹೇಳೋಕ್ಕಾಗಲ್ಲ. ವಾಸ್ತವವಾಗಿ ಮೂಡ ವಿಚಾರದಲ್ಲಿ ಇಷ್ಟಿದೆ ಸ್ಪಷ್ಟವಾಗಿ. ಇದು ಸಂಪೂರ್ಣ BJPಯವರ ಮಾಡಿರ್ತಕ್ಕಂಥ ತಪ್ಪು. BJPಯವ್ರು ತಗೊಂಡಂಥ ತಪ್ಪು. ಅನೇಕರಿಗೆ ಈ ಥರದ ರೆಗ್ಯುಲೇಷನ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಯಾರು ಸಪೋರ್ಟ್ ಇತ್ತು ಅವತ್ತಿನ BJPಯ ಸರ್ಕಾರ, ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಈ ತೀರ್ಮಾನ ತಗೊಂಡ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾವೆಲ್ಲೂ ಎದುರುವಂತದಿಲ್ಲ ಪ್ರಧಾನ್. ಕೇಳೋ ಗುರು ಚಲುವರಾಯ ಸ್ವಾಮಿ ಏನು ಅಂತ 94ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಎಲ್ಲೂ ಓಡೋಗಿದ್ ಪ್ರಶ್ನೆ ಇಲ್ಲ. ಬಿಟ್ಟಾಕ ಏನ್ ಬೇಕಾದ್ರೂ ಹೇಳ್ತೀವಿ. ಸತ್ಯ ಹೇಳಕ್ಕೇನ್ರಿ? ಸೆಷನ್ನಲ್ಲೂ ಹೇಳ್ತೀವಿ, ಹೊರಗಡೆಲ್ಲೂ ಹೇಳ್ತೀವಿ, ಒಳಗಡೆಲ್ಲೂ ಹೇಳ್ತೀವಿ. ಯಾರು? ಅದೇನಿದೆ ನೋಡ್ತೀವಿ ಬಿಡಿ. ಆಮೇಲೆ ಇಲ್ಲಿ ಹಾಕದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.